ಓಂ ಶಾಂತಿ. ಇಂದಿನ ತಾರೀಕಾಗಿದೆ 14/7/2025. ಪ್ರತಃ ಮುರಳಿ. ಓಂ ಶಾಂತಿ. ಬಾಬ್ದಾದ ಮಧುವನ. ಬಾಬಾ ಇಂದಿನ ಮುರಳಿಯ ಹೆಡ್ಲೈನ್ಸಲ್ಲಿ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಅಂಗಡಿ ಸೇವಾ ಕೇಂದ್ರಗಳನ್ನು ತೆರೆಯಿರಿ. ಸರ್ವಿಸನ್ನು ವೃದ್ಧಿಪಡಿಸಲು ಯುಕ್ತಿಗಳನ್ನು ರಚಿಸಿ ಮೀಟಿಂಗ್ ಮಾಡಿ ವಿಚಾರ ನಡೆಸಿ ಅಂತ ಬಾಬಾ ಇಂದಿನ ಹೆಡ್ಲೈನ್ಸಲ್ಲಿ ಡೈರೆಕ್ಷನ್ ಸರ್ವಿಸ್ ಬಗ್ಗೆ ತಿಳಿಸ್ತಾ ಇದ್ದಾರೆ. ಇಂದಿನ ಪ್ರಶ್ನೆ ಆಗಿದೆ, ಸ್ಥೂಲ ಅದ್ಭುತಗಳನ್ನಂತೂ ಎಲ್ಲರೂ ಅರಿತುಕೊಂಡಿದ್ದಾರೆ, ಆದರೆ ಎಲ್ಲದಕ್ಕಿಂತ ದೊಡ್ಡ ಅದ್ಭುತ ಯಾವುದಾಗಿದೆ? ಯಾವುದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ? ಉತ್ತರದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ಯಾರು ಸರ್ವರ ಸದ್ಗತಿದಾತ ತಂದೆಯಾಗಿದ್ದಾರೋ ಅವರೇ ಸ್ವಯಂ ಬಂದು ಓದಿಸುತ್ತಾರೆ. ಇದು ಎಲ್ಲದಕ್ಕಿಂತ ದೊಡ್ಡ ಅದ್ಭುತವಾಗಿದೆ. ಈ ಅದ್ಭುತವಾದ ಮಾತನ್ನು ತಿಳಿಸಲು ನೀವು ತಮ್ಮ ತಮ್ಮ ಅಂಗಡಿಗಳ ಶೋ ಮಾಡಬೇಕಾಗಿದೆ. ಏಕೆಂದರೆ ಮನುಷ್ಯರು ಆಡಂಬರ ಸುಂದರವಾಗಿರುವುದನ್ನೇ ನೋಡಿಯೇ ಬರುತ್ತಾರೆ. ಆದ್ದರಿಂದ ಎಲ್ಲದಕ್ಕಿಂತ ಒಳ್ಳೆಯ ಮತ್ತು ದೊಡ್ಡದಾದ ಅಂಗಡಿ ಸೇವಾ ಕೇಂದ್ರ ರಾಜಧಾನಿಯಲ್ಲೇ ಇರಬೇಕು. ಅದರಿಂದ ಎಲ್ಲರೂ ತಿಳಿದುಕೊಳ್ಳುವರು. ರಾಜಧಾನಿಯಲ್ಲಿ ಎಲ್ಲದಕ್ಕಿಂತ ದೊಡ್ಡ ಸೇವಾ ಕೇಂದ್ರವನ್ನು ಮಾಡಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಶಿವ ಭಗವಾನ್ ವಾಚ, ರುದ್ರ ಭಗವಾನ್ ವಾಚವೆಂದು ಹೇಳಲಾಗುತ್ತದೆ. ಏಕೆಂದರೆ ಶಿವಮಾಲೆ ಎಂದು ಗಾಯನವಿದೆ ಅಲ್ಲವಾ? ಯಾವ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಬಹಳ ಜಪ ಮಾಡುವರೋ ಅದರ ಹೆಸರು ರುದ್ರಮಾಲೆ ಎಂದು ಇಡಲಾಗತ್ತೆ. ಎರಡೂ ಒಂದೇ ಅಂತ ಬಾಬಾ ತಿಳಿಸ್ತಾರೆ. ಆದರೆ ಸರಿಯಾದ ಮಾತೇನು ಅಂದರೆ ಶಿವ ತಂದೆಯು ಓದಿಸುತ್ತಾರೆ, ಅದರ ಹೆಸರು ಇರಬೇಕು. ಅದರ ಹೆಸರು ರುದ್ರಮಾಲೆ ಎಂದು ಹೇಳಲಾಗತ್ತೆ. ಅಂದಾಗ ಇದನ್ನೂ ಸಹ ತಿಳಿದುಕೊಳ್ಳಬೇಕು. ಶಿವ ಮತ್ತು ರುದ್ರನಲ್ಲಿ ಯಾವುದೇ ಅಂತರವಿಲ್ಲ. ಮಕ್ಕಳ ಬುದ್ಧಿಯಲ್ಲಿ ಈಗ ಇದು ಸ್ಪಷ್ಟವಾಗಿದೆ. ನಾವು ಈಗ ಪುರುಷಾರ್ಥ ಮಾಡುತ್ತಿದ್ದೇವೆ. ತಂದೆಯ ಮಾಲೆಯಲ್ಲಿ ನಾವು ಸಮೀಪ ಬರಬೇಕು ಅನ್ನೋ ಈ ಅವಗಾಹನೆ ಮಕ್ಕಳಲ್ಲಿದೆ. ಜ್ಞಾನದ ಆಧಾರದಲ್ಲಿ ಈ ದೃಷ್ಟಾಂತವನ್ನು ಸಹ ತಿಳಿಸಲಾಗುತ್ತದೆ. ಹೇಗೆ ಮಕ್ಕಳು ಹೇಗೆ ಬಂದು ರನ್ನಿಂಗ್ ರೇಸ್ ಅಥವಾ ಓಟದ ಸ್ಪರ್ಧೆ ಮಾಡುತ್ತಾರೋ, ಗುರಿಯನ್ನು ತಲುಪಲು ಅವರು ಅಂದರೆ ಏಮ್ ಆಬ್ಜೆಕ್ಟ್ ಬಗ್ಗೆ ಬಾಬಾ ಇಲ್ಲಿ ತಿಳಿಸ್ತಾರೆ. ಹೇಗೆ ರನ್ನಿಂಗ್ ರೇಸ್ ಅಥವಾ ಓಟದ ಸ್ಪರ್ಧೆಯಲ್ಲಿ ನಮಗೆ ಏಮ್ ಆಬ್ಜೆಕ್ಟ್ ಇರುತ್ತೋ, ನಾವು ಈ ಸಮಯಕ್ಕೆ ಕರೆಕ್ಟಾಗಿ ತಲುಪಬೇಕು. ನಾವೇನಾದರೂ ಅಲ್ಲಿ ನಿಂತ್ಕೊಂಡ್ರೆ ನಾವು ಲಾಸ್ಟ್ ಆಗಿಬಿಡ್ತೀವಿ ಅಂತ. ಅದೇ ರೀತಿ ಈ ಜ್ಞಾನ ಮಾರ್ಗದಲ್ಲೂ ನಿಮಗೆ ಜಾಗೃತಿ ಇರಬೇಕು. ಜ್ಞಾನದ ಆಧಾರದಿಂದ ನಾನು ಪುರುಷಾರ್ಥ ಮಾಡಿ ಜಲ್ದಿ ಪಾವನ ಆಗಬೇಕು, ಪರಂಧಾಮಕ್ಕೂ ತಲುಪಬೇಕು ಅನ್ನೋ ಆ ಗುರಿ ಉದ್ದೇಶ ನಿಮ್ಮಲ್ಲಿ ಸ್ಪಷ್ಟವಾಗಿರಲಿ ಅಂತಾರೆ ಬಾಬಾ. ನೀವು ಮಕ್ಕಳು ಸಹ ತಿಳಿದುಕೊಂಡಿದ್ದೀರಾ, ನಾವು 84 ಜನ್ಮಗಳ ಚಕ್ರವನ್ನು ಸುತ್ತುತ್ತಾ ಈಗ ಮೊಟ್ಟ ಮೊದಲಿಗೆ ನಾವು ಮಾಲೆಯಲ್ಲಿ ಪೂರ್ಣಿಸಲ್ಪಡಬೇಕಾಗಿದೆ. ಅದು ಲೌಕಿಕ ವಿದ್ಯಾರ್ಥಿಗಳ ಸ್ಪರ್ಧೆ ಆಗಿದೆ. ಇದು ಆತ್ಮಿಕ ಸ್ಪರ್ಧೆ ಆಗಿದೆ. ನೋಡಿ, ಅದು ಲೌಕಿಕ ವಿದ್ಯಾರ್ಥಿಯ ಸ್ಪರ್ಧೆ ಆಗಿದೆ ಅಂದರು ಬಾಬಾ. ಇದು ಅಲೌಕಿಕ. ಇಲ್ಲಿ ಏಮ್ ಆಬ್ಜೆಕ್ಟ್ ಇದೆ. ಈ ಏಮ್ ಆಬ್ಜೆಕ್ಟನ್ನು ತಲುಪಲು ನೀವು ಪುರುಷಾರ್ಥ ಮಾಡಲೇಬೇಕು. ಬಾಬಾ ತಿಳಿಸ್ತಾರೆ, ಇದು ಆತ್ಮಗಳ ಮಾತಾಗಿವೆ. ಅಲ್ಲಿ ಆತ್ಮಗಳ ಮಾತಲ್ಲ. ಇಲ್ಲಿ ಲೌಕಿಕದಲ್ಲಿ ಆತ್ಮಗಳ ಮಾತಿಲ್ಲ, ಆದರೆ ಇಲ್ಲಿ ಆತ್ಮಗಳ ಮಾತಾಗಿವೆ. ಆತ್ಮವು ಯುವಕನಾಗಲಿ ವೃದ್ಧನಾಗಲಿ ಅಥವಾ ಚಿಕ್ಕ ದೊಡ್ಡದಾಗಲಿ ಆಗುವುದಿಲ್ಲ. ಆತ್ಮ ಸೂಕ್ಷ್ಮ ಬಿಂದು. ಅದಕ್ಕೆ ಬಾಬಾ ತಿಳಿಸ್ತಾರೆ, ಆತ್ಮ ಯುವಕನಾಗಲಿ ವೃದ್ಧನಾಗಲಿ ಅಥವಾ ಚಿಕ್ಕ ದೊಡ್ಡದಾಗಲಿ ಆಗುವುದಿಲ್ಲ. ಆತ್ಮವು ಒಂದೇ ಆಗಿದೆ. ಆತ್ಮವೇ ತನ್ನ ತಂದೆಯನ್ನು ನೆನಪು ಮಾಡುತ್ತದೆ. ಇದರಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ. ಬಾಬಾ ಲೌಕಿಕ ಒಂದು ರನ್ನಿಂಗ್ ರೇಸ್ ಅಥವಾ ಸ್ಪರ್ಧೆ ಇದ್ರ ಬಗ್ಗೆನೂ ಮತ್ತು ಅಲೌಕಿಕ ಅಂದರೆ ಆತ್ಮದಲ್ಲಿ ನಾವು ಯಾವ ರೀತಿ ಆತ್ಮಾಭಿಮಾನಿಯಾಗಿ ಪುರುಷಾರ್ಥವನ್ನು ಈ ಸಂಗಮ ಯುಗದಲ್ಲಿ ಮಾಡಬೇಕು ವಿದ್ಯಾರ್ಥಿಯಾಗಿ
ಅನ್ನೋದ್ರ ಬಗ್ಗೆ ಬಾಬಾ ಡಿಫ್ರೆನ್ಸ್ ತಿಳಿಸ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ. ಬಲೆ ವಿದ್ಯಾಭ್ಯಾಸದಲ್ಲಿ ನೀವು ಹಿಂದೆ ಮುಂದೆ ಆಗ್ಬೋದು, ಅಂದರೆ ಅಲ್ಲಿ ಕೇರ್ಲೆಸ್ನೆಸ್ ಬರ್ಬೋದು, ದೇಹಾಭಿಮಾನದಲ್ಲಿ ಬರ್ತೀರಾ. ಆದರೆ ಇಲ್ಲಿ ಆ ಮಾತಲ್ಲ. ಇಲ್ಲಿ ಪರಮಾತ್ಮನ ನೆನಪಿನಲ್ಲಿರಬೇಕು, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೋಬೇಕು. ಇದರಲ್ಲಿ ಯಾವುದಾದ್ರೂ ಪರಿಶ್ರಮ ಇದೆಯಾ ಅಂತ ಬಾಬಾ ತಿಳಿಸ್ತಾರೆ. ಇದರಲ್ಲಿ ಏನೂ ಕಷ್ಟವಿಲ್ಲ. ಎಲ್ಲ ಆತ್ಮಗಳು ಸಹೋದರರಾಗಿದ್ದಾರೆ. ಆ ಸ್ಪರ್ಧೆಯಲ್ಲಂತೂ ಯುವಕರು ವೇಗವಾಗಿ ಓಡುತ್ತಾರೆ. ಇಲ್ಲಂತೂ ಆ ಮಾತಿಲ್ಲ. ರುದ್ರಮಾಲೆಯಲ್ಲಿ ಪೋಣಿಸಲ್ಪಡುವುದು ನೀವು ಮಕ್ಕಳ ಸ್ಪರ್ಧೆಯಾಗಿದೆ. ನೋಡಿ, ಅಲ್ಲಿ ಬಾಬಾ ತಿಳಿಸ್ತಾರೆ, ಆ ರನ್ನಿಂಗ್ ರೇಸಲ್ಲಿ ಏಜ್ ಲಿಮಿಟ್ಸ್ ಇದೆ. ಯುವಕರು ಸ್ವಲ್ಪ ಸ್ಪೀಡಾಗಿ ಓಡೋಗ್ತಾರೆ, ವಯಸ್ಸಾದವ್ರಿಗೆ ಓಡೋಕ್ಕಾಗೋದಿಲ್ಲ. ಚಿಕ್ಕ ಮಕ್ಕಳು ಕೂಡ ಅಷ್ಟು ಸ್ಪೀಡಾಗಿ ಓಡೋದಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ಆ ರೀತಿಯಲ್ಲ. ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ಪರಮಾತ್ಮನ ನೆನಪಿನಲ್ಲಿರ್ತಾ ನಿಮ್ಮ ವಿಕರ್ಮವನ್ನು ವಿನಾಶ ಮಾಡ್ಕೊಳ್ಳೋದು ಕಷ್ಟನ ಮಕ್ಕಳೇ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಮತ್ತು ಬಾಬಾ ತಿಳಿಸ್ತಾ ಇದ್ದಾರೆ, ಅದು ನಾವು ಆತ್ಮಗಳ ವೃಕ್ಷವಾಗಿದೆ ಎಂಬುದನ್ನು ಸಹ ನೀವು ತಿಳಿದಿದ್ದೀರಾ. ಅದು ಶಿವತಂದೆಯೇ ಎಲ್ಲ ಮನುಷ್ಯ ಆತ್ಮರ ಮಾಲೆಯಾಗಿದ್ದಾರೆ. ಕೇವಲ 108ರಲ್ಲಿ ಅಥವಾ 16,008ರ ಮಾಲೆ ಅಲ್ಲ. ಯಾರೆಲ್ಲ ಮನುಷ್ಯರ ಆತ್ಮರಿದ್ದಾರೋ ಎಲ್ಲರ ಮಾಲೆಯಾಗಿದೆ. ಮಕ್ಕಳಿಗೆ ತಿಳಿದಿದೆ, ನಂಬರ್ವಾರ್ ಆಗಿ ಪ್ರತಿಯೊಬ್ಬರು ತಮ್ಮ ತಮ್ಮ ಧರ್ಮದಲ್ಲಿ ಹೋಗಿ ವಿರಾಜಮಾನವಾಗುತ್ತಾರೆ. ಅವರು ಮತ್ತೆ ಕಲ್ಪಕಲ್ಪವು ಅದೇ ಸ್ಥಾನದಲ್ಲಿಯೇ ಬರುತ್ತಾರೆ. ಇದು ಆಶ್ಚರ್ಯಕರವಾಗಿದೆ ಅಲ್ಲವೇ? ಪ್ರಪಂಚದವರು ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ. ನಿಮ್ಮಲ್ಲಿಯೂ ಸಹ ಯಾರು ವಿಶಾಲ ಬುದ್ಧಿಯವರಾಗಿದ್ದಾರೋ ಅವರೇ ಈ ಮಾತುಗಳನ್ನು ತಿಳಿದುಕೊಳ್ಳುತ್ತಾರೆ. ಬಾಬಾ ತಿಳಿಸ್ತಾರೆ ನೋಡಿ, ಎಲ್ಲ ಆತ್ಮಗಳು ಯಾವ ಮಾಲೆಯಲ್ಲಿ ಕೋಣಿಸಲ್ಪಡುತ್ತೋ ಅದಾಗಿದೆ ರುದ್ರಮಾಲೆ. ಇಲ್ಲಿ 108 ಅಥವಾ 16,108ರ ಮಾತಿಲ್ಲ. ಪುರುಷಾರ್ಥ ಮಾಡಿ ಪ್ರಾರಬ್ಧವನ್ನು ಪಡ್ಕೊಳ್ತೀರಾ ಸತ್ಯುಗ ತ್ರೇತಾಯುಗಕ್ಕೆ. ಆದರೆ ಎಲ್ಲ ಎಲ್ಲ ಮನುಷ್ಯಾತ್ಮರು ವಿಶ್ವದಲ್ಲಿ ಯಾರೆಲ್ಲ ಪಾತ್ರವನ್ನು ಅಭಿನಯ ಮಾಡಲು ಪರಂಧಾಮದಿಂದ ಇಲ್ಲಿ ಬರ್ತಾರೋ ಅವರೆಲ್ಲರೂ ಕೂಡ ಈ ರುದ್ರಮಾಲೆಯಲ್ಲಿ ಪೋಣಿಸಲ್ಪಡುವಂಥವರೇ. ಸತ್ಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ತಮ್ಮ ತಮ್ಮ ಸಮಯದಲ್ಲಿ ತಾವು ತಮ್ಮ ಪಾತ್ರವನ್ನು ಅಭಿನಯ ಮಾಡಲೇಬೇಕು ಎಲ್ಲ ಆತ್ಮಗಳು. ಹಾಗಾಗಿ ಯಾವ ಸಮಯದಲ್ಲಿ ಯಾರ್ಯಾರು ಬರಬೇಕೋ ಅವರವರೇ ಡ್ರಾಮಾದಲ್ಲಿ ಬರುವಂತಹ ನಿಗದಿಯಾಗಿದೆ. ಹಾಗಾಗಿ ಧರ್ಮಸ್ಥಾಪಕರು ದ್ವಾಪರದ ನಂತರ ಬರ್ತಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮಗಳು ಈ ಸಂಗಮ ಯುಗದಲ್ಲಿ ತಂದೆಯ ಪರಿಚಯವನ್ನು ತಿಳ್ಕೊಂಡು ಪುರುಷಾರ್ಥ ಮಾಡಿ ಪುರುಷಾರ್ಥದ ಪ್ರಾರಬ್ಧವನ್ನು ಸತ್ಯುಗ ತ್ರೇತಾಯುಗದಲ್ಲಿ ಪ್ರಾಪ್ತಿಯಾಗಿ ಪಡ್ಕೊಂಡು ತಮ್ಮ ಒಂದು ಪಾತ್ರವನ್ನು ಅಭಿನಯ ಮಾಡ್ತಾರೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಇದೆಲ್ಲ ಈಗ ಸ್ಟೂಡೆಂಟ್ಸ್ ಆಗಿ ನಿಮ್ಮ ಬುದ್ಧಿಯಲ್ಲಿ ಸ್ಪಷ್ಟತೆ ಇದೆ. ಬಾಬಾ ತಿಳಿಸ್ತಾ ಇದ್ದಾರೆ, ಬಾಬಾನೇ ಬಂದು ಈ ವಿದ್ಯೆಯನ್ನು ಓದಿಸ್ತಾರೆ ಅಂದ ಮೇಲೆ ಈ ಎಲ್ಲ ಪಾಯಿಂಟ್ಸು ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗಿದೆ. ಮುಖ್ಯ ಮಾತೇ ಆಗಿದೆ, ಗೀತಾ ಹೇ ಹಿ ಸರ್ವಶಾಸ್ತ್ರ ಶಿರೋಮಣಿ ಭಗವಾನ್ ಕಿ ಹಿ ಗಾಯಿ ಹುಯಿ ಹೇ. ಮುಖ್ಯ ಮಾತೇ ಆಗಿದೆ. ಬಾಬಾ ತಿಳಿಸ್ತಾರೆ, ಸರ್ವಶಾಸ್ತ್ರ ಶಿರೋಮಣಿ. ಸರ್ವಶಾಸ್ತ್ರ ಶಿರೋಮಣಿ ಅಂದರೆ ಸ್ವಯಂ ಭಗವಂತ ಬಂದು ನುಡಿಸುವಂತಹ ಈ ಭಗವಾನ್ ವಾಚ್ಯ ಏನಿದೆಯಲ್ಲ ಇದೇ ಮುಖ್ಯ ಆಧಾರ ಆಗಿದೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಸೊ ಈ ಸಂಗಮಯುಗದಲ್ಲಿ ಸ್ವಯಂ ಪರಮಾತ್ಮ ಬಂದು ನುಡಿಸುವಂಥ ಈ ಮಹಾವಾಕ್ಯದ ಬಗ್ಗೆ ನೀವು ಎಲ್ರಿಗೂ ತಿಳಿಸ್ಕೊಡ್ಬೇಕು. ತಂದೆ ಅವತರಣ ಆಗಿದೆ, ಆತ್ಮ ಪರಮಾತ್ಮದ ಪರಿಚಯವನ್ನು ತಿಳ್ಕೊಳ್ಳಿ ಅಂತ. ಮತ್ತು ಬಾಬಾ ತಿಳಿಸ್ತಾ ಇದ್ದಾರೆ, बाप कहते हैं हिम्मते बच्चे मददे बाप, वह विनाशी धन तो कोई काम के नहीं आएंगे, हमको तो अपनी अविनाशी कमाई करनी है. ಬಾಬಾ ತಿಳಿಸ್ತಾರೆ, ಈಗ ಸರ್ವೀಸನ್ನು ಮಾಡಿ ಮಕ್ಕಳೇ. ಈಗ ಸಂಗಮ ಯುಗದಲ್ಲಿ ನೀವು ಸರ್ವೀಸ್ ಮಾಡಬೇಕು. ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೂ ತಿಳಿಸಿ. ಬಾಬಾರವರು ನಿಮ್ಮ ಜೊತೆಯಲ್ಲಿರ್ತಾರೆ. ಆ ಧೈರ್ಯವನ್ನು ತಂದುಕೊಂಡು ಸರ್ವೀಸ್ ಮಾಡಿ. ಪ್ರಪಂಚದಲ್ಲಿ ಏನಿದೆಯೋ ಅದು ವಿನಾಶಿ ಧನವಾಗಿದೆ. ನೀವಿವಾಗ ಅವಿನಾಶಿ ಧನವನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕಾಗಿ ಈಗ ಪುರುಷಾರ್ಥ ಮಾಡ್ತೀರಾ ಮತ್ತು ಸರ್ವೀಸನ್ನು ಕೂಡ ಮಾಡ್ತೀರಾ ಅಂತಾರೆ ಬಾಬಾ.
बच्चों को अपनी ರಾಜಾಯಿ ಸ್ಥಾಪನ करनी है इसमें बड़ी विशाल बुद्धि चाहिए। ಈಗ ನಾವು ಮಕ್ಕಳು ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕು ಅಂದರೆ ಇದರಲ್ಲಿ ಬಹಳ ವಿಶಾಲ ಬುದ್ಧಿ ಬೇಕು ಅಂತಾರೆ। ಪ್ರಾಕ್ಟಿಕಲ್ ಮೇ ನಾಮ್ ನಿಕ್ಲೆ ತೋ ಸಬ್ ಸಮಜ್ ಜಾಯೆಂಗೆ, ಯಾಕಂದರೆ ಇದು ಪುರುಷಾರ್ಥದ ಸಮಯ, ಈ ಪುರುಷಾರ್ಥದಿಂದ ನೀವು ಪ್ರಾರಬ್ಧವನ್ನು ಪಡ್ಕೊಳ್ತೀರಾ। ಹಾಗಾಗಿ ಒಂದು ಸಮಯ ಬರುತ್ತೆ, ಆವಾಗ ಎಲ್ಲರ ಒಂದು ಸರ್ವೀಸಿನ ಪ್ರತ್ಯಕ್ಷತೆ ಆಗುತ್ತೆ, ಆವಾಗ ಎಲ್ಲರೂ ತಿಳ್ಕೊಳ್ತಾರೆ ಅಂತಾರೆ ಬಾಬಾ। विश्व का मालिक तो भगवान ही बनाएगा, मनुष्य को विश्व का मालिक थोड़े ही बनाएगा। बाप सर्विस की वृद्धि के लिए राय देते हैं। ಬಾಬಾ ತಿಳಿಸ್ತಾರೆ, ವಿಶ್ವದ ಮಾಲೀಕಂತೂ ಭಗವಂತನೇ ಮಾಡೋದಕ್ಕೆ ಸಾಧ್ಯ, ಯಾವುದೇ ಮನುಷ್ಯರನ್ನು ವಿಶ್ವದ ಮಾಲೀಕರು ಮಾಡೋದಕ್ಕೆ ಸಾಧ್ಯ ಇಲ್ಲ। ಹಾಗಾಗಿ ಈ ಸಂಗಮ ಯುಗದಲ್ಲಿ ತಂದೆ ಅವತರಣೆ ಆಗಿ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡೋದಕ್ಕಾಗಿ ಸಲಹೆಯನ್ನು ನೀಡ್ತಾರೆ, ವಿದ್ಯೆಯನ್ನು ಓದಿಸ್ತಾರೆ ಅಂತಾರೆ ಬಾಬಾ। ಸರ್ವಿಸ್ ಕಿ ವೃದ್ಧಿ ತಬ್ ಹೋಗಿ ಜಬ್ ಬಚ್ಚೋಂ ಕಿ ಫ್ರಾಕ್ ದಿಲ್ ಹೋಗಿ, ಮತ್ತು ಬಾಬಾ ತಿಳಿಸ್ತಾರೆ ಸರ್ವೀಸಿನ ವೃದ್ಧಿ ಯಾವಾಗತ್ತೆ ಅಂದರೆ ಮಕ್ಕಳು ಯಾವಾಗ ಉದಾರ ಚಿತ್ತರಾಗಿ ಪವಿತ್ರ ಹೃದಯದಿಂದ ಸ್ಪಷ್ಟವಾಗಿ ಆತ್ಮಾಭಿಮಾನಿಯಾಗಿ ಸೇವೆಯನ್ನು ಮಾಡ್ತಾರೋ ಆಗ ಸರ್ವೀಸಿನ ವೃದ್ಧಿ ಆಗಲು ಸಾಧ್ಯ। ತೋ ಆಪೇ ಹಿ ಕರೋ, ಅದಕ್ಕೆ ಬಾಬಾ ಹೇಳ್ತಾರೆ ಕಹಾ ಭಿ ಜಾತೆ ಹೇನಾ ಆಪೇ ಹಿ ಕರೋ ಸೋ ದೇವತಾ, कहने से करो वह मनुष्य, कहने से भी ना करो तो बाबा तो दाता है ना। ನೋಡಿ ಬಾಬಾ ತಿಳಿಸ್ತಾರೆ ಸರ್ವೀಸನ್ನು ಮಾಡಬೇಕು, ಅದು ಉದಾರ ಚಿತ್ತವಾಗಿ ಆತ್ಮಾಭಿಮಾನಿಯಾಗಿ ಮಾಡಬೇಕು। ಅದಕ್ಕೆ ಬಾಬಾ ತಿಳಿಸ್ತಾರೆ ಸರ್ವೀಸ್ ಮಾಡೋದ್ರಲ್ಲೂ ಯಾರು ವಾಲಂಟಿಯರ್ಸ್, ಯಾರು ತಮ್ಮನ್ನು ತಾವು ಸೇವಾದಾರಿ ಅಂದ್ಕೊಳ್ತಾರೋ ಅವರು ಸ್ವತಃವಾಗಿ ಸೇವೆಯನ್ನು ಮಾಡ್ತಾರೆ। ಯಾರೂ ನಮಗೆ ಆದೇಶವನ್ನು ನೀಡಬೇಕು ಆಮೇಲೆ ನಾವು ಹೋಗಿ ಸರ್ವೀಸ್ ಮಾಡ್ತೀನಿ ಅನ್ನಲ್ಲ, ಸ್ವತಃವಾಗಿ ಯಾರು ಸೇವೆಯನ್ನು ಮಾಡ್ತಾರೋ ಅವರು ದೇವತಾ ಅನ್ನಿಸ್ಕೊಳ್ತಾರೆ। ಬೇರೆಯವರು ಫೋರ್ಸ್ ಮಾಡಿ ನೀವು ಸೇವೆ ಮಾಡಲೇಬೇಕು ಅನ್ನೋರು ಮನುಷ್ಯರು ಅನ್ನಿಸ್ಕೋತಾರೆ। ಆದರೆ ಇದು ಎರಡೂ ಅಲ್ಲದೆ ಸುಮ್ಮನೆ ಇರುವಂಥವ್ರನ್ನು ಏನು ಹೇಳಲಾಗತ್ತೆ ಅಂತ ಬಾಬಾ ಕೇಳ್ತಾರೆ। ಆದರೂ ಸಹ ಬಾಬಾ ದಾತ ಆಗಿದ್ದಾರೆ, ನಾನು ಮಕ್ಕಳಿಗೆ ಜೀವನ್ ಮುಕ್ತಿಯ ಆಸ್ತಿಯನ್ನು ಕೊಡ್ತೀನಿ ಅಂತ ಬಾಬಾ ತಿಳಿಸ್ತಾರೆ। ತೋ ಇಸ್ ಕಾರ್ಯ ಮೇ ಇತ್ನಾ ಲಗ್ ಜಾವೋ, ಇವಾಗ ಸರ್ವೀಸನ್ನು ಮಾಡಿ ಅವಿನಾಶಿ ಜ್ಞಾನರತ್ನಗಳ ದಾನವನ್ನು ಮಾಡಿ ಆತ್ಮದ ಉನ್ನತಿ ಮಾಡ್ಕೊಳ್ಳಿ ಅಂತಾರೆ ಬಾಬಾ। ಮತ್ತು ಸರ್ವೀಸಲ್ಲಿ ಬಹಳಷ್ಟು ಎಚ್ಚರಿಕೆ ಬೇಕು। ಮಾಯಾ ಪರ್ ಭಿ ಜೀತ್ ಪಾನಿ ಹೈ, ಬಹುತ್ ऊंच पद पाना है तो पिछाड़ी में रिज़ल्ट निकलती है, फिर जो बहुत मार्क्स से पास होते हैं उनको ಖುಷಿ भी बहुत होगा। ಸರ್ವೀಸ್ ಮಾಡಬೇಕಾದ್ರೂ ಬಹಳ ಜಾಗೃತಿ ಇರಬೇಕು ಅಂತಾರೆ, ಖಬರ್ದಾರಿ भी बहुत चाहिए, ಯಾಕಂದರೆ ಇಲ್ಲಿ ಮಾಯೆಯ ಬಹಳ ವಾರಿದೆ ಅಂತಾರೆ। ಆತ್ಮಾಭಿಮಾನಿಯಾಗಿದ್ದು ಸೇವೆ ಮಾಡಬೇಕು, ಅದರ ಫಲ ಪ್ರಾಪ್ತಿ ನಮಗೆ ಸಿಗತ್ತೆ। ಇಲ್ಲಿ ನಾಮಕೆ ವಾಸ್ತೆ ನಾವು ಸರ್ವೀಸ್ ಮಾಡಿ ದೇಹಾಭಿಮಾನದಲ್ಲಿದ್ದು ಸರ್ವೀಸ್ ಮಾಡಿದರೆ ಅದರ ಪ್ರತಿಫಲ ನಮಗೆ ಸಿಗಲ್ಲ। ಅದಕ್ಕೆ ಬಾಬಾ ತಿಳಿಸ್ತಾರೆ ಅಂತಿಮ ಸಮಯದಲ್ಲಿ ಸಾಕ್ಷಾತ್ಕಾರ ಆಗುತ್ತೆ, ರಿಸಲ್ಟ್ ಬರುತ್ತೆ, ಆವಾಗ ಎಲ್ರಿಗೂ ಗೊತ್ತಾಗುತ್ತೆ ನಿಮ್ಮ ಭಾಗ್ಯವನ್ನು ನೀವು ಹೆಂಗೆ ರೂಪಿಸ್ಕೊಂಡಿದ್ದೀರಾ ಅಂತ ಹೇಳಿಬಿಟ್ಟು, ಆವಾಗ ನಿಮಗೆ ಬಹಳ ಖುಷಿನೂ ಆಗುತ್ತೆ, ಸಾಕ್ಷಾತ್ಕಾರನೂ ಆಗುತ್ತೆ ಅಂತಾರೆ ಬಾಬಾ। ಪರಂತು ಉಸ್ ಸಮಯ ಅಂದರೆ ಸಾಕ್ಷಾತ್ಕಾರ ಆಗಬೇಕಾದ್ರೆ ನೀವೇನೂ ಮಾಡೋಕ್ಕಾಗಲ್ಲ। ಅದಕ್ಕೆ ಈ ಸಂಗಮಯುಗದ ಮಹತ್ವವನ್ನು ತಿಳ್ಕೊಂಡು ಆತ್ಮಾಭಿಮಾನಿಯಾಗಿ ಸೇವೆಯನ್ನು ಮಾಡಿ, ಬಾಬಾ ತಿಳಿಸಿರುವಂಥ ಡೈರೆಕ್ಷನನ್ನು ಫಾಲೋ ಮಾಡಿ। तकदीर में जो है वही मिलता है, पुरुषार्थ की बात अलग है। बाप बच्चों को समझाते हैं विशाल बुद्धि बनो, अभी तुम धर्म आत्माएं बनते हो, दुनिया में धर्माओं तो बहुत होकर गए हैं। ಬಾಬಾ ತಿಳಿಸ್ತಾರೆ ಕೆಲವೊಂದು ಮಕ್ಕಳು ಪುರುಷಾರ್ಥ ಮಾಡ್ತೀವಿ, ನಮ್ಮ ಒಂದು ಪಾತ್ರದಲ್ಲಿ ಏನಿದೆಯೋ ಅದೇ ಸಿಕ್ಕತ್ತೆ ಅಂತ। ಬಾಬಾ ಹೇಳ್ತಾರೆ ಪ್ರಾರಬ್ಧದ ಮಾತು ಬೇರೆ, ಅಂದರೆ ಡ್ರಾಮಾನುಸಾರ ಏನು ನಡಿಬೇಕೋ ಅದು ನಡೆಯುತ್ತೆ, ಆದರೆ ಇದು ಪುರುಷಾರ್ಥದ ಸಮಯ, ಪುರುಷಾರ್ಥನೇ ಮಾಡಲಿಲ್ಲ ಅಂದರೆ ನಿಮಗೆ ಪ್ರಾರಬ್ಧ ಎಲ್ಲಿಂದ ಸಿಗೋಕ್ಕೆ ಸಾಧ್ಯ। ಅದಕ್ಕೆ ಬಾಬಾ ತಿಳಿಸ್ತಾರೆ ಸರ್ವೀಸಲ್ಲಿ ಬಹಳ ವಿಶಾಲ ಬುದ್ಧಿ ಬೇಕು। ಈಗ ನೀವು ಧರ್ಮಾತ್ಮರಾಗಿದ್ದೀರಾ, ಅಂದರೆ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುವ ಕಾರ್ಯದಲ್ಲಿ ತಂದೆಗೆ ಆಗಿದ್ದೀರಿ ನೀವು। ಆದರೆ ಪ್ರಪಂಚದಲ್ಲಿರುವಂಥವರು ಬಹಳಷ್ಟು ಧರ್ಮ ಅಂದರೆ ದಾನ ಧರ್ಮಗಳನ್ನು ಮಾಡ್ತಾರೆ, ಆದರೆ ಅವ್ರಿಗೂ ನಿಮಗೂ ವ್ಯತ್ಯಾಸ ಇದೆ ಅಂತಾರೆ ಬಾಬಾ।
ಈಗ ಈ ಸಂಗಮ ಯುಗದಲ್ಲಿ ತಂದೆ ನಮಗೆ ತಿಳಿಸ್ಕೊಡುವಂಥದ್ದು ದಿವ್ಯ ಅಲೌಕಿಕ ಬ್ರಾಹ್ಮಣ ಜೀವನವನ್ನು ಪಡ್ಕೊಂಡು ತಂದೆಗೆ ಸಹಯೋಗಿಯಾಗಿ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡೋದು. ಅಂದರೆ ಎಲ್ಲ ಆತ್ಮಗಳಿಗೂ ತಮ್ಮ ಪರಿಚಯವನ್ನು ನೀಡಿ ಪರಮಾತ್ಮನ ಪರಿಚಯವನ್ನು ಕೂಡ ತಿಳಿಸೋದು. ಇದರ ಮುಂದೆ ಧರ್ಮದ ಅರ್ಥವಾಗಿ ಏನು ಕೆಲಸಗಳನ್ನು ಮಾಡ್ಕೊಂಬಂದಿವೋ ದ್ವಾಪರ ಕಲಿಯುಗ ಮಾಡಿದೆಲ್ಲ ಧರ್ಮ, ದಾನ, ಪುಣ್ಯ, ಪೂಜಾ, ತಪ, ಯಜ್ಞಗಳನ್ನು ರಚನೆ ಮಾಡಿದ್ವಿ, ಅಲ್ಲೂ ಕೂಡ ಆಹುತಿ ಕೊಟ್ವಿ. ಇದೆಲ್ಲವೂ ಇದಕ್ಕೆ ಸಮಾನ ಆಗಲ್ಲ ಅಂತಾರೆ. ಈ ಸಂಗಮ ಯುಗದಲ್ಲಿ 1ಕ್ಕೆ 100 ಪಟ್ಟು ಪ್ರಾಪ್ತಿ. ಹಾಗಾಗಿ ಭಕ್ತಿಯ ಫಲ ಜ್ಞಾನದ ಆಧಾರದಲ್ಲಿ ನೀವು ಆತ್ಮಾಭಿಮಾನಿಯಾಗಿ ಸೇವೆಯನ್ನು ಮಾಡಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. कोई तो पैसे इकट्ठे करते करते अचानक मर जाते हैं, फिर ट्रस्टी बना देते हैं, तो बड़े बड़े गुरुओं आदियों को दान करते हैं. ಮಹಾರಾಜ ಥಾ ವಿಲ್ ಕರ್ತೆ ಅಂದರೆ ಬಾಬಾರವ್ರು ತಿಳಿಸ್ತಾ ಇದ್ದಾರೆ, ಭಕ್ತಿ ಮಾರ್ಗದಲ್ಲಿ ಏನು ಮಾಡ್ತಾರೆ ಅಂದರೆ ಹಣವನ್ನು ಕೂಡಿಡ್ತಾರೆ. ಇದನ್ನು ನಾವು ಧರ್ಮಕ್ಕೆ ಕೊಡಬೇಕು ಅಂತ ಹೇಳಿಬಿಟ್ಟು, ಅಂದರೆ ಧರ್ಮದ ಕಾರ್ಯಕ್ಕೆ, ದೇವರ ಒಂದು ಕಾರ್ಯಕ್ಕೆ ಕೊಡಬೇಕು ಅಂತ ಅದನ್ನು ಕೂಡಿಡ್ತಾ ಕೂಡ ಸತ್ತೋಗ್ತಾರೆ, ಶರೀರವನ್ನು ಬಿಡ್ತಾರೆ. ಆಮೇಲೆ ಅವರ ಹೆಸರಲ್ಲಿ ಟ್ರಸ್ಟಿಗಳನ್ನು ತಯಾರು ಮಾಡ್ತಾರೆ. ಆ ಟ್ರಸ್ಟಿ ಆಧಾರದಲ್ಲಿ ನಡೀತಾ ಬರುತ್ತೆ ಭಕ್ತಿ ಮಾರ್ಗದಲ್ಲಿ. ಅದಕ್ಕೆ ಬಾಬಾ ತಿಳಿಸ್ತಾ ಇದ್ದಾರೆ, ಮಹಾರಾಜರು ಕೂಡ ಕೆಲವೊಬ್ಬರು ಕಾಶ್ಮೀರಿನ ರಾಜನ ಉದಾಹರಣೆಯನ್ನು ಬಾಬಾ ತಿಳಿಸ್ತಾ ಇದ್ದಾರೆ. ಅವರು ಕೂಡ ಬಂದ್ಬಿಟ್ಟು ಆರ್ಯ ಸಮಾಜಕ್ಕೆ ಇದೆಲ್ಲ ದಾನವಾಗಿ ಕೊಡಬೇಕು ಅಂತ ತಿಳಿಸಿದ್ರು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಈ ಸಂಗಮ ಯುಗದಲ್ಲಿ ಮಕ್ಕಳೇ, ನೀವು ಜ್ಞಾನದಾನವನ್ನು ಎಲ್ಲರಿಗೂ ಹಂಚ್ತಾ ಹೋಗಿ ಪುರುಷಾರ್ಥ ಮಾಡಿ. ಇದು ನಿಮಗೆ ಪ್ರಾರಬ್ಧವಾಗಿ ಮುಂದೆ ಬರುವಂಥ 21 ಜನ್ಮಕ್ಕೆ ಸಿಗುತ್ತೆ. ಇದಾಗಿದೆ ಭಕ್ತಿಗೂ ಜ್ಞಾನಕ್ಕೂ ಆದಂಥ ವ್ಯತ್ಯಾಸ. ಭಕ್ತಿಯಲ್ಲಿ ನೀವು ಆ ಜನ್ಮದಲ್ಲಿ ಏನು ದಾನ ಪುಣ್ಯ ಮಾಡ್ತೀರೋ ಅದು ನೆಕ್ಸ್ಟ್ ಜನ್ಮಕ್ಕೆ ಸಿಗುತ್ತೆ. ಆದರೆ ಜ್ಞಾನದ ಆಧಾರದಲ್ಲಿ ನಿಮಗೆ 21 ಜನ್ಮಕ್ಕೆ ಪ್ರಾಪ್ತಿಯಾಗುತ್ತೆ ಅಂತಾರೆ ಬಾಬಾ. ಸೊ ಈಗ ನೀವು ಸೇವೆಯನ್ನು ಮಾಡ್ತಾ ಇದ್ದೀರಾ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಅಭಿ ತುಮಕೋ ಕ್ಯಾ ಕರ್ನಾ ಹೈ, ಕಿಸ್ ಧರ್ಮಕ್ಕೋ ವೃದ್ಧಿ ಮೇ ಲಾನಾ ಹೈ, ಆದಿ ಸನಾತನ ದೇವಿ ದೇವತಾ ಧರ್ಮ ಹಿ ಹೈ. ಈಗ ನೀವು ಸರ್ವಿಸ್ ಮಾಡೋದು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡ್ಕೊಳ್ಳೋಕ್ಕೆ. ಯೇ ಬಿ ಕಿಸಿಕೋ ಪತಾನೆ, ಇದು ಕೂಡ ಪ್ರಪಂಚದವರಿಗೆ ಗೊತ್ತಿಲ್ಲ. ಯಾಕಂದರೆ ಭಕ್ತಿಯ ಫಲ ಜ್ಞಾನ. ಭಕ್ತಿ ಸಂಪೂರ್ಣವಾಗಿ ಮುಗಿಬೇಕು, ಆಮೇಲೆ ಜ್ಞಾನದ ಪಾತ್ರ ಶುರು ಆಗುತ್ತೆ ನಂಬರ್ ವಾರ್ ಅನುಸಾರ. ಸೊ ಈಗ ನಂಬರ್ ವಾರ್ ಅನುಸಾರ ಯಾರೆಲ್ಲ ಭಕ್ತಿ ಪೂರ್ತಿ ಮಾಡಿದಾರೋ ಅವರು ಜ್ಞಾನವನ್ನು ತಿಳ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಡ್ರಾಮಾ ಪ್ಲಾನ್ ಅನುಸಾರ ನಂಬರ್ ವಾರ್ ಪ್ರತಿಯೊಬ್ಬರು ತಿಳ್ಕೊಳ್ತಾರೆ. तुम याद के बल से ही सारा सृष्टि को पवित्र बनाते हो, क्योंकि तुम्हारे लिए तो पवित्र सृष्टि चाहिए. ಬಾಬಾ ತಿಳಿಸ್ತಾರೆ, ಇಲ್ಲಿ ಜ್ಞಾನದ ಆಧಾರದಲ್ಲಿ ನೀವು ಇಡೀ ಸೃಷ್ಟಿಯನ್ನು ಪವಿತ್ರ ಮಾಡ್ತೀರಾ. ಯಾಕಂದರೆ ನೀವು ಪವಿತ್ರ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯ ಮಾಡುವಂಥವರು ಅಂತಾರೆ ಬಾಬಾ. ಹಾಗಾಗಿ ಯೋಗದ ಬಲದಿಂದ ಸೃಷ್ಟಿಯನ್ನು ಪಾವನ ಮಾಡ್ತೀರಾ. ಇನ್ಕೆ ಆಗೆ ಸೊ ಅದಕ್ಕೆ ಬಾಬಾ ಹೇಳ್ತಾರೆ, ಇನ್ಕೋ ಆಗ್ ಲಗ್ನೆ ಸೆ ಪವಿತ್ರ ಬಂತಿ ಹೇ, ಖರಾಬ್ ಚೀಜೋ ಕೋ ಆಗ್ ಮೇ ಪವಿತ್ರ ಬನಾತೆ ಹೇ. ಬಾಬಾ ತಿಳಿಸ್ತಾರೆ, ಯೋಗಾಗ್ನಿಯಿಂದ ಆತ್ಮ ಪಾವನ ಆಗುತ್ತೆ. ಎರಡನೇದಾಗಿ ಸೃಷ್ಟಿ ಕೂಡ ಈಗ ಪುನರಾವರ್ತನೆ ಆಗಬೇಕಾಗಿದೆ. ಯೋಗಾಗ್ನಿಯಿಂದ ಆತ್ಮದ ಪರಿವರ್ತನೆ ಮತ್ತು ಸೃಷ್ಟಿ ಕೂಡ ಪುನರಾವರ್ತನೆ ಆಗುವಂಥ ಸಮಯ. ಹಾಗಾಗಿ ಬಾಬಾ ತಿಳಿಸ್ತಾರೆ, ಅಗ್ನಿಯಲ್ಲಿ ಯಾವುದೆಲ್ಲ ಬೀಳುತ್ತೋ ಅದೆಲ್ಲ ಪ್ಯೂರ್ ಆಗ್ತಾ ಹೋಗುತ್ತೆ, ಅದರಲ್ಲಿರೋ ಇಂಪ್ಯೂರಿಟಿ ಹುಟ್ಟೋಗುತ್ತೆ. ನೀವು ಕೂಡ ಈಗ ಯೋಗದ ಅಗ್ನಿಯಲ್ಲಿ ಇರ್ತಾ ನಿಮ್ಮ ಆತ್ಮವನ್ನು ಪಾವನ ಮಾಡ್ಕೊಳ್ತಾ ಇದ್ದೀರಾ ಅಂತಾರೆ ಬಾಬಾ. ಮತ್ತು ಬಾಬಾ ತಿಳಿಸ್ತಾ ಇದ್ದಾರೆ, ಇನ್ಮೆ ಸಬ್ ಅಪವಿತ್ರ ವಸ್ತು ಅಂದರೆ ಇದರಲ್ಲಿ ಯಾವುದೆಲ್ಲ ಅಪವಿತ್ರ ವಸ್ತು ಇದೆಯೋ ಎಲ್ಲವೂ ಕೂಡ ಈ ಒಂದು ಯಜ್ಞದಲ್ಲಿ ಆಹುತಿ ಆಗುತ್ತೆ ಮತ್ತು ಆತ್ಮನೂ ಪಾವನ ಆಗುತ್ತೆ, ಪ್ರಕೃತಿನೂ ಪುನರಾವರ್ತನೆ ಆಗುತ್ತೆ. ಅದಕ್ಕೆ ಬಾಬಾ ತಿಳಿಸ್ತಾರೆ, तो ये भी तुम जानते हो, शास्त्रों में अनेक बातें लिख दी है. यज्ञ पर फिर दक्ष प्रजापिता का भी नाम दिखा दिया है. ಶಾಸ್ತ್ರಗಳಲ್ಲಿ ಅನೇಕ ಮಾತುಗಳನ್ನು ಬರೆದಿದ್ದಾರೆ. ಯಜ್ಞದ ಬಗ್ಗೆ ತಿಳಿಸಿದಾಗ ಯಜ್ಞವನ್ನು ಯಾರು ರಚಿಸಿದ್ರು ಅಂದರೆ ದಕ್ಷ ಪ್ರಜಾಪಿತ ರಚನೆ ಮಾಡಿದ್ರು ಅನ್ನೋದ್ರ ಬಗ್ಗೆನೂ ಭಕ್ತಿ ಮಾರ್ಗದ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಆದರೆ ಬಾಬಾ ತಿಳಿಸ್ತಾರೆ, ನಿಜವಾದ ಯಜ್ಞವನ್ನು ರಚನೆ ಮಾಡಿದಂಥ ತಂದೆ ರುದ್ರ ಆಗಿದ್ದಾರೆ. ಅದು ಸಂಗಮ ಯುಗದಲ್ಲಿ.
ಸೊ ಇದಾಗಿದೆ ರುದ್ರಜ್ಞಾನ ಯಜ್ಞ. ಈ ಸತ್ಯ ತಿಳುವಳಿಕೆನ ನೀವು ತಿಳ್ಕೊಂಡಿದ್ದೀರಾ. इसके लिए भी क्या क्या कहानियाँ बैठ लिख दिया है. ಅದಕ್ಕೆ ಬಾಬಾ ತಿಳಿಸ್ತಾರೆ, ಅಲ್ಲಿ ದಕ್ಷ ಪ್ರಜಾಪಿತ ಯಜ್ಞವನ್ನು ಸ್ಥಾಪನೆ ಮಾಡಿದ್ರು. ಅದರಲ್ಲಿ ಅಶ್ವವನ್ನು ಆಹುತಿ ಕೊಡೋದಕ್ಕೆ ಅಶ್ವವನ್ನು ಎಲ್ಲ ರೆಡಿ ಮಾಡಿಟ್ಟಿದ್ರು ಅನ್ನೋ ರೀತಿಯಲ್ಲಿ ಅಲ್ಲಿ ಒಂದು ಕಥೆ ಇದೆ. ಆದರೆ ಇಲ್ಲಿ ಬಾಬಾ ಹೇಳ್ತಾರೆ, ಈ ರಾಜ ಅಶ್ವಮೇಧ ರುದ್ರಗೀತ ಜ್ಞಾನ ಯಜ್ಞವನ್ನು ಸ್ಥಾಪನೆ ಮಾಡಿರುವಂಥವರು ಶಿವತಂದೆ ನಿರಾಕಾರ ಜ್ಯೋತಿ ಬಿಂದು ಸ್ವರೂಪ. ಇಲ್ಲಿ ದೇಹಾಭಿಮಾನವನ್ನು ನಾವು ಸ್ವಾಹ, ದೇಹ ಅನ್ನುವ ಈ ಅಶ್ವವನ್ನು ನಾವು ಸ್ವಾಹ ಮಾಡಬೇಕು, ಆತ್ಮಾಭಿಮಾನಿ ಆಗಬೇಕು. ಎಲ್ಲವನ್ನು ಕೂಡ ಈ ಯಜ್ಞದಲ್ಲಿ ಸ್ವಾಹ ಮಾಡಿ ಹಳೆಯ ದೇಹದ ಸಂಸ್ಕಾರ, ಈ ಒಂದು ಜಗತ್ತು ಕೂಡ ಪುನರಾವರ್ತನೆ ಆಗುತ್ತೆ. ನೋಡಿ ಎಂತಹ ದೊಡ್ಡ ರಹಸ್ಯವನ್ನು ಬಾಬಾ ತಿಳಿಸ್ತಾ ಇದ್ದಾರೆ. ದೇಹದ ಅಭಿಮಾನವನ್ನು ತ್ಯಜಿಸಿ ಆತ್ಮಾಭಿಮಾನಿ ಆಗಿದ್ದು ಆತ್ಮದ ಅಭಿಮಾನದಲ್ಲಿ ಇರುವಂತಹ ದೇವಿ ದೇವತಾ ಪಾತ್ರವನ್ನು ಅಭಿನಯ ಮಾಡೋದಕ್ಕೆ ಈಗ ನೀವು ಪುರುಷಾರ್ಥ ಮಾಡಬೇಕು. ಇಷ್ಟು ಶ್ರೇಷ್ಠ ಪ್ರಾರಬ್ಧವನ್ನು ಕೊಡೋದಕ್ಕೆ ಬಾಬಾ ಆತ್ಮಾಭಿಮಾನಿಯಾಗಿರೋದಕ್ಕೆ ಈ ಸಂಗಮ ಯುಗದಲ್ಲಿ ಪುರುಷಾರ್ಥ ಮಾಡಿಸ್ತಾರೆ. ಯೇ ಹೇ ಜ್ಞಾನ ಯಜ್ಞ ಔರ್ ಫಿರ್, ಅದಕ್ಕೆ ಬಾಬಾ ಹೇಳ್ತಾರೆ ಇದಾಗಿದೆ ಜ್ಞಾನ ಯಜ್ಞ. ज्ञान और यज्ञ दोनों अक्षर अलग अलग है. यज्ञ में ಆಹುತಿ डाली जाती है. ಬಾಬಾ ಹೇಳ್ತಾರೆ ಇದಾಗಿದೆ ಜ್ಞಾನ ಯಜ್ಞ. ಈ ಜ್ಞಾನದ ಆಧಾರದಲ್ಲಿ ಬಾಬಾ ಹೇಳ್ತಾರೆ ಆತ್ಮ ಪಾವನ ಆಗುತ್ತೆ, ಆತ್ಮದಲ್ಲಿ ಪುನರಾವರ್ತನೆ ಶಕ್ತಿ ಬರುತ್ತೆ, ಆತ್ಮದಲ್ಲಿರೋ ಪತಿತತನ ಹೋಗುತ್ತೆ ಜ್ಞಾನದ ಆಧಾರದಲ್ಲಿ. ಆದರೆ ಬರೀ ಯಜ್ಞ ಏನಿದೆಯೋ ಅದರಲ್ಲಿ ಆಹುತಿ ಹಾಕಲಾಗತ್ತೆ ಸ್ಥೂಲ ವಸ್ತುಗಳದ್ದು. ಆದರೆ ಜ್ಞಾನ ಯಜ್ಞದಲ್ಲಿ ಆಹುತಿ ಆಗಲಾಗತ್ತೆ ದೇಹಾಭಿಮಾನದ್ದು, ಮಾಯೆಯ ವಿಕಾರಿ ಅವಗುಣಗಳದ್ದು ಅಂತ ಬಾಬಾ ತಿಳಿಸ್ತಾರೆ. ये बड़ा भारी यज्ञ है जिसमें सारी पुरानी दुनिया ಸ್ವಾಹ ಹೋತಿ ಹೇ. ಇದು ಮಹಾಭಾರಿ ಯಜ್ಞವಾಗಿದೆ. ಇದರಲ್ಲಿ ಇಡೀ ಪ್ರಪಂಚದ ಹಳೆಯ ವಸ್ತು ಎಲ್ಲವೂ ಕೂಡ ಸ್ವಾಹ ಆಗತ್ತೆ. ದೇಹದ ಸಹಿತ ಎಲ್ಲ ಸಂಬಂಧ ಮತ್ತು ಸಂಸ್ಕಾರಗಳು ಮತ್ತು ಈ ಪ್ರಕೃತಿ ಯಾವುದೆಲ್ಲ ಜಡ ಭೂತ ಆಗಿದೆ ಅಲ್ವಾ. ಬಾಬಾ ಹೇಳ್ತಾರೆ ಈ ಪ್ರಕೃತಿಯಲ್ಲಿ ಇವಾಗ ಸಾರವೇ ಇಲ್ಲ, ಎಲ್ಲ ತಮೋಪ್ರಧಾನ ಆಗಿದೆ. ಆತ್ಮದ ಸ್ಟೇಜಸ್, ಪ್ರಕೃತಿಯ ಸ್ಟೇಜಸ್ ಎರಡೂ ಕೂಡ ಈಗ ತಮೋಪ್ರಧಾನದಲ್ಲಿದೆ. ಹಾಗಾಗಿ ಇದನ್ನು ಈಗ ಸತೋಪ್ರಧಾನ ಮಾಡೋದಕ್ಕೆ ತಂದೆ ಬಂದು ಈ ಸಂಗಮ ಯುಗದಲ್ಲಿ ಜ್ಞಾನವನ್ನು ನೀಡ್ತಾ ಇದ್ದಾರೆ. ಪುರುಷಾರ್ಥದ ಆಧಾರದಲ್ಲಿ ನಾವು ಪ್ರಾರಬ್ಧವನ್ನು ಪಡ್ಕೊಂಡು ನಮ್ಮ ಒಂದು ಪ್ರಾರಬ್ಧದ ಅನುಸಾರ ಸತ್ಯುಗದಲ್ಲೋ ತ್ರೇತಾಯುಗದಲ್ಲೋ ದ್ವಾಪರ ಕಲಿಯುಗದಲ್ಲೋ ನಾವು ಪಾತ್ರವನ್ನು ಅಭಿನಯ ಮಾಡ್ತೀವಿ ಅಂತ ಬಾಬಾ ತಿಳಿಸ್ತಾರೆ. ಸೊ ಇದರಲ್ಲಿ ಮ್ಯಾನರ್ಸ್ ಕೂಡ ಬಹಳ ಚೆನ್ನಾಗಿರಬೇಕು ಅಂತಾರೆ ಬಾಬಾ. ಸೊ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಮ್ಯಾನರ್ಸ್ ಬಹಳ ಚೆನ್ನಾಗಿರಬೇಕು. ಅದಕ್ಕೆ ಬಾಬಾ ತಿಳಿಸ್ತಾರೆ ಅನ್ಪಡೆ ಅಂದರೆ ಬುದ್ಧಿಹೀನರು ಅಂದರೆ ಅವರು ರೆಸ್ಪೆಕ್ಟನ್ನು ನೀಡೋದಿಲ್ಲ. ನೋಡಿ ಇವಾಗ ಮಾತಾಡಬೇಕಾದ್ರೂ ಕೆಲವೊಬ್ಬರು ನೀವು ಅನ್ನೋ ಮಾತನ್ನು ಬಳಸ್ತಾರೆ. ಅದಕ್ಕೆ ಬಾಬಾ ತಿಳಿಸ್ತಾರೆ ತೂ ಅಂತ ಮಾತಾಡಬಾರ್ದು, ಅಂದರೆ ಏಕವಚನಗಳಲ್ಲಿ ನಾವು ಮಾತಾಡಬಾರ್ದು. ಯಾವಾಗಲೂ ಬನ್ನಿ ಹೋಗಿ ಅಥವಾ ಆ ಒಂದು ರೆಸ್ಪೆಕ್ಟ್ಫುಲ್ ಮಾತು ನಿಮ್ಮಲ್ಲಿರಬೇಕು. ಅದಕ್ಕೆ ಆಪ್ ಅಂತ ಹೇಳಬೇಕು ಅಂತಾರೆ. ತುಂಬಂದರೆ ಏಕವಚನ ಆಗುತ್ತೆ. ಏಕವಚನದಲ್ಲಿ ಎಂದೂ ಮಾತಾಡಬೇಡಿ, ಅದು ರಾಯಲ್ಟಿ ಅಲ್ಲ ಅಂತಾರೆ ಬಾಬಾ. ರಾಯಲ್ಟಿ ಅಂದರೆ ಯಾವತ್ತೂ ಕೂಡ ನಾವು ನೀವು ಅನ್ನೋ ಮಾತಿನಲ್ಲಿ ಮಾತಾಡಿಸ್ತೀವಿ, ನೀನು ಅನ್ನೋ ಮಾತಿನಲ್ಲಿ ಮಾತಾಡಲ್ಲ. ಹಾಗಾಗಿ ಆ ಡಿಸಿಪ್ಲಿನ್ ಆ ಒಂದು ರಾಯಲ್ಟಿಯನ್ನು ನಿಮ್ಮಲ್ಲಿ ತಂದ್ಕೊಳ್ಳಿ. ಯಾವತ್ತೂ ಕೂಡ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂತಾರೆ. ಆ ರೀತಿಯಲ್ಲಿ ನೀವು ಎಲ್ಲರಿಗೂ ಕೂಡ ಒಂದು ರಾಯಲ್ಟಿಯ ಘನತೆಯ ಭಾಷೆಯನ್ನು ಈಗಿನಿಂದ ಮಾತಾಡುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ. ಆಪ್ ಅನ್ನೋ ಮಾತು ಪ್ರತಿಯೊಂದರಲ್ಲೂ ಬರಲಿ, ನೀವು ಅನ್ನೋ ಮಾತು ಪ್ರತಿಯೊಂದರಲ್ಲೂ ಬರಲಿ ಅಂತಾರೆ ಬಾಬಾ. ಸೊ ರಾಯಲ್ ಸಂಸ್ಕಾರ, ರಾಯಲ್ ಭಾಷೆಯನ್ನು ಬಾಬಾ ಇಲ್ಲಿ ನಮಗೆ ಕಲಿಸ್ಕೊಡ್ತಾರೆ. ಸೊ ಇಲ್ಲೂ ಕೂಡ ನಾವು ನೋಡಿ ಸಾಧಾರಣವಾಗಿ ಯಾರನ್ನೂ ಕೂಡ ಏಕವಚನದಲ್ಲಿ ನಾವು ಮಾತಾಡ್ಸಲ್ಲ. ಯಾರಲ್ಲಿ ಒಳ್ಳೆ ಡಿಸಿಪ್ಲಿನ್ ಇರುತ್ತೋ ಅವ್ರು ಯಾವಾಗಲೂ ಆಪ್ ಅನ್ನೋ ಮಾತಲ್ಲೇ ಮಾತಾಡ್ತಾರೆ ಅಂತ ಬಾಬಾ ತಿಳಿಸ್ತಾರೆ. ತೋ ಆಪ್ ಅಕ್ಷರ್ ರಾಯಲ್ ಹೈನಾ, ತೋ ಬಡೆ ಆದ್ಮಿ ಕೋ ಆಪ್ ಕಹೆಂಗೆ.
ಸೊ ಇದ್ರ ಬಗ್ಗೆನೂ ಗಮನ ತಂದ್ಕೊಳ್ಳಿ ಅಂತಾರೆ ಬಾಬಾ. ಬಾಬಾ ಬಂದು ಈಗ ಈ ಸಂಗಮ ಯುಗದಲ್ಲಿ 21 ಜನ್ಮದ ಪ್ರಾಪ್ತಿಯನ್ನು ಪಡ್ಕೊಳ್ಳೋಕ್ಕೆ ನೀವು ಆತ್ಮಾಭಿಮಾನಿ ಆಗಿರಬೇಕು ಅನ್ನೋ ಮಾತನ್ನು ಬಾಬಾ ತಿಳಿಸ್ತಾ ಇದ್ದಾರೆ. ಆಗ ಮುಂದೆ ಬರುವಂಥ ಸತ್ಯಯುಗದಲ್ಲಿ ನಿಮಗೆ ನಿರೋಗಿ ಕಾಯ ಸಿಗುತ್ತೆ. ಅಂತಹ ಅಮರಪುರಿಗಾಗಿ ನೀವೀಗ ಪುರುಷಾರ್ಥ ಮಾಡ್ತಾ ಇದ್ದೀರಂತ ಬಾಬಾ ತಿಳಿಸ್ತಾರೆ. ಈ ದೇಹದಿಂದ ಸರ್ವಿಸನ್ನು ಮಾಡೋಕ್ಕೆ ಬಹಳ ವಿಶಾಲ ಬುದ್ಧಿ ಬೇಕು. ಹಮ್ ವಿಶ್ವ ಪರ್ ಜೀತ್ ಪಾತೆ ಹೇನಾ. ವಿಶಾಲ ಬುದ್ಧಿ ಇರಬೇಕು, ರಾಯಲ್ಟಿ ಇರಬೇಕು, ರಾಯಲ್ ಆದಂಥ ಮಾತಿರಬೇಕು. ಯಾಕಂದರೆ ನಾವು ವಿಶ್ವದ ಮೇಲೆ ಜಯವನ್ನು ಪಡೆಯುವಂಥ ಮಕ್ಕಳಾಗಿದ್ದೀವಿ. ಮತ್ತು ಕಾಲ್ ಪರ್ ಭಿ ಜೀತ್ ಪಾತೆ ಹೇ. ಮತ್ತು ಬಾಬಾ ಹೇಳ್ತಾರೆ, ಇಲ್ಲಿ ಅಕಾಲ ಮೃತ್ಯು ಇದೆಯಲ್ಲ, ದ್ವಾಪರ ಕಲಿಯುಗದ ನಂತರ ಆ ಅಕಾಲ ಮೃತ್ಯುವಿನ ಮೇಲೆ ಕೂಡ ಜಯವನ್ನು ಪಡಿತೀರಾ, ಅಮರರಾಗ್ತೀರಾ. ಅಂತಹ ಅಮರ ಲೋಕಕ್ಕೆ ಹೋಗ್ತೀರಾ ಅಂದರೆ ನಿಮ್ಮಲ್ಲಿ ಎಷ್ಟೊಂದು ರಾಯಲ್ಟಿ ಇರಬೇಕು ಅಂತಾರೆ ಬಾಬಾ. ಮತ್ತು ಬಾಬಾ ತಿಳಿಸ್ತಾರೆ, ಈ ಪುರಾಣಿ ಸೃಷ್ಟಿ ಸೇ ನೈ ಬಂತಿ ಹೇ, ಮೌತ್ ಭಿ ಸಾಮ್ನೆ ಖಡಿ ಹೇ. ಇದು ಹಳೆಯ ಸೃಷ್ಟಿಯಿಂದ ಹೊಸದಾಗತ್ತೆ ಅಂದಮೇಲೆ ಮೃತ್ಯುನೂ ನಿಮ್ಮ ಮುಂದೆ ನಿಂತಿದೆ. ಈ ಅಂತಿಮ ಸಮಯದ ಒಂದು ಮಹತ್ವಿಕೆಯನ್ನು ತಿಳ್ಕೊಂಡು ಪುರುಷಾರ್ಥವನ್ನು ಶ್ರೇಷ್ಠವಾಗಿ ಮಾಡಿ. ಅಭಿನಯಿತು ಕಭಿನಯಿ, ಈಗಿಲ್ಲ ಅಂದರೆ ಎಂದೆಂದಿಗೂ ಇಲ್ಲ. ಸೊ ಸಮಯದ ಒಂದು ಅವಗಾಹನೆ ನಿಮ್ಮಲ್ಲಿರಲಿ ಅಂತ ಬಾಬಾ ತಿಳಿಸ್ತಾರೆ. मीठे बच्चे विश्व की बादशाही तुम्हारे लिए है, तुम विश्व के मालिक थे. भारत में तुमने अतः सुख देखा है, यह रावण राज्य ही नहीं. तो इतनी ಖುಷಿ चाहिए. ಬಾಬಾ ಹೇಳ್ತಾರೆ, ನೀವೆಷ್ಟು ಸುಖಿಯಾಗಿದ್ರಿ. ಈ ನಶೆ ಇರಲಿ, ಖುಷಿ ಇರಲಿ. ಅಲ್ಲಿ ರಾವಣ ರಾಜ್ಯನೇ ಇರಲಿಲ್ಲ. ದ್ವಾಪರದ ನಂತರ ರಾವಣನ ರಾಜ್ಯ ಅಲ್ವಾ. ಹಾಗಾಗಿ ಖುಷಿ ನಶೆಯಿಂದ ಪುರುಷಾರ್ಥ ಮಾಡಿ ಅಂತಾರೆ ಬಾಬಾ. ತೋ ಇತನಿ ಖುಷಿ ಚಾಹಿಯೇ. ಬಾಬಾ ಬಿಸ್ನೆಸ್ ಮ್ಯಾನ್ ಮೀ ಹೇ. ಬಾಬಾ ತಿಳಿಸ್ತಾರೆ, ನಾನು ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ. ನಾನು ಏನು ಮಾಡ್ತೀನಿ, ಇಲ್ಲಿ ಬಂದು ಈ ಸಂಗಮ ಯುಗದಲ್ಲಿ ತುಮಾರೆ ಕಕ್ಪನ್ ಪಾಯಿ ಪೈಸೆ ಲೇಕರ್. ಬಾಬಾ ಹೇಳ್ತಾರೆ, ಅದರ ಬದಲಾಗಿ ನಾನು ನಿಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡ್ತೀನಿ. ನೀವು ಕೌಡಿಯ ಸಮಾನ ಅಂದರೆ ಕೌಡೆ ಸಮಾನೆ. ಯಾವುದಕ್ಕೂ ನಾವು ಉಪಯೋಗನೇ ಇರಲಿಲ್ಲ. ಏನಿತ್ತು, ಇದ್ದಿದ್ದೆಲ್ಲ ಅವಗುಣಗಳು. ಏನಕ್ಕೆ ನೀವು ಯಾವುದಕ್ಕೂ ನೀವು ವ್ಯಾಲ್ಯೂಬಲೇ ಇಲ್ಲ ಅಂತಾರೆ ಬಾಬಾ. ನೋಡಿ, ತಮೋಪ್ರಧಾನ ಆದ್ವಿ, ದೇಹಾಭಿಮಾನಕ್ಕೆ ಒಳಗಾದ್ವಿ, ರಾವಣನ ಅಸುರಿ ಅವಗುಣಗಳನ್ನು ನಾವು ಕಂಪ್ಲೀಟಾಗಿ ಧಾರಣೆ ಮಾಡಿಕೊಂಡ್ವಿ. ಇದ್ದಿದ್ದೇ ಆದರೂ ಏನು, ಸಂಗಮ ಯುಗದಲ್ಲಿ ನಮ್ಮ ಹತ್ರ ತಂದೆ ಅವತರಣೆ ಆಗೋವರೆಗೂ ಬರೀ ಎಲ್ಲ ಅವಗುಣಗಳಲ್ಲಿ ವಶೀಭೂತ ಆಗಿ ರವರವ ನರಕದಲ್ಲಿ. ಬಾಬಾ ಹೇಳ್ತಾರೆ, ಎಷ್ಟು ನೀವು ಪತಿತರಾಗಿದ್ರಿ ಅಂದರೆ ಕೆಲವೊಂದು ಮುರಳಿಗಳಲ್ಲಿ ಬಾಬಾ ವರ್ಣನೆ ಮಾಡ್ತಾರೆ, ದುಬನ್ ಅಂತಾರೆ. ಅಂಥ ಸ್ಥಾನಗಳಲ್ಲಿ, ಅಂಥ ಅವಗುಣಗಳಲ್ಲಿ ನೀವಿದ್ದೀರಾ ಮಕ್ಕಳೇ. ಈಗ ಬಂದು ನಿಮ್ಮನ್ನು ವಜ್ರದ ಸಮಾನ ಆಗಿ ನಾನು ಪರಿವರ್ತನೆ ಮಾಡ್ತೀನಿ. ಇಂಥ ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ. ಸೊ ಏನಕ್ಕೂ ಲಾಯಕ್ಕಿಲ್ಲದೆ ಇರುವಂಥ ನಿಮ್ಮನ್ನು ನಾನು ಲಾಯಕರನ್ನಾಗಿ ಮಾಡ್ತೀನಿ, ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀನಿ ಅಂತಾರೆ ಬಾಬಾ. ಸೊ ಇಂಥ ಶ್ರೇಷ್ಠ ತಂದೆಯ ಮೇಲೆ ನಮಗೆ ಎಷ್ಟೊಂದು ರೆಸ್ಪೆಕ್ಟ್ ಇರಬೇಕು. ವಿದ್ಯೆಯ ಮೇಲೆ ಎಷ್ಟು ಗಮನವನ್ನು ನೀವು ಕೊಟ್ಟು ವಿದ್ಯಾರ್ಥಿಯಾಗಿ ಈ ಪುರುಷಾರ್ಥ ಜೀವನವನ್ನು ಜೀವಿಸಬೇಕು ಅಂತ ಬಾಬಾ ತಿಳಿಸ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡ್ತೀನಿ. ತೋ ಕೌಡಿ ಸೆ ಹೀರಾ ಜೈಸೆ ಬನಾತಾ ಹೂँ, तो कौड़ी से हीरा जैसे बनाता हूँ. मनुष्य को देवता बनाने वाला एक बाबा ही है. बाबा ना होता तो तुम्हारी क्या महिमा होती. ಬಾಬಾನೇ ಇಲ್ಲ ಅಂದರೆ ಯಾರು ನಮ್ಮನ್ನು ಮಹಿಮೆ ಮಾಡ್ತಾಯಿದ್ರು. ಅಷ್ಟು ಅವಗುಣಗಳು ನಿಮ್ಮಲ್ಲಿ ತುಂಬಿತ್ತು ಅಂತಾರೆ ಬಾಬಾ. ತುಮ್ ಬಚ್ಚೋं को फ़क्र होना चाहिए कि ಭಗವಾನ್ ಹಮ್ಕೋ ಪಡಾತೆ ಹೇ. ನಿಮ್ಗೆ ಎಷ್ಟೊಂದು ಹೆಮ್ಮೆ ಇರಬೇಕು, ಮನಸ್ಸಿನಲ್ಲಿ ಎಷ್ಟೊಂದು ಖುಷಿ ಇರಬೇಕು. ಪರಮಾತ್ಮ ನಮಗೆ ವಿದ್ಯೆಯನ್ನು ಓದಿಸ್ತಾರೆ. ಡಾಕ್ಟರ್ ಲೋಗ್ ಭಿ ಕಿतना पढ़ते हैं. तुम हो मास्टर रूहानी सर्जन, तुमको सिखलाते हैं आत्मा को इंजेक्शन कैसे लगाना है. ये है ज्ञान का इंजेक्शन. इसमें सुई आदि तो कुछ नहीं है. तो बाबा कहते हैं ये है ज्ञान का इंजेक्शन, इसमें सुई आदि का तो कुछ नहीं है. ಬಾಬಾ ತಿಳಿಸ್ತಾ ಇದ್ದಾರೆ, ಡಾಕ್ಟರ್ಸ್ ಎಲ್ಲ ಎಷ್ಟೆಲ್ಲ ವಿದ್ಯೆಯನ್ನು ಓದ್ತಾರೆ. ಹಾಗಿದ್ಮೇಲೆ ನೀವು ಕೂಡ ಮಾಸ್ಟರ್ ಆತ್ಮಿಕ ಸರ್ಜನ್ಸ್ ಆಗಿದ್ದೀರಾ, ಮಾಸ್ಟರ್ ರುಹಾನಿ ಸರ್ಜನ್ ಆಗಿದ್ದೀರಾ. ಹಾಗಿದ್ಮೇಲೆ ಇಲ್ಲಿ ತಂದೆ ಬಂದು ನಮಗೆ, ಪರಮಾತ್ಮ ಬಂದು ನಮಗೆ ತಿಳಿಸ್ತಾರೆ ಆತ್ಮಕ್ಕೆ ಇಂಜೆಕ್ಷನ್ ಹೇಗೆ ನಾವು ನೀಡೋದು. ಆತ್ಮಕ್ಕೆ ಇಂಜೆಕ್ಷನ್ ಅಂದ್ರೇ ಬಾಬಾ ತಿಳಿಸ್ತಾರೆ, ಯೇ ಜ್ಞಾನ ಕ ಇಂಜೆಕ್ಷನ್. ಜ್ಞಾನನೇ ಆತ್ಮಕ್ಕೆ ಇಂಜೆಕ್ಷನ್ ಆಗಿದೆ. ಇದರಲ್ಲಿ ಯಾವುದೇ ಸೂಜಿಯ ಮಾತಿಲ್ಲ.
ಬಾಬಾ ಹೇ ಅವಿನಾಶಿ ಸರ್ಜನ್ ಆತ್ಮಾओं को आकर पढ़ाते हैं. ತಂದೆ ಆಗಿದ್ದಾರೆ ಅವಿನಾಶಿ ಸರ್ಜನ್, ಅವರೇ ಬಂದು ಆತ್ಮಗಳಿಗೆ ವಿದ್ಯೆಯನ್ನು ಓದಿಸ್ತಾರೆ. ವಹಿ ಅಪವಿತ್ರ ಬನಿ ಹೇ, ಯಾಕಂದರೆ ಆತ್ಮನೇ ಅಪವಿತ್ರ ಆಗಿದೆ. ಹಾಗಾಗಿ ತಂದೆನೇ ಅವಿನಾಶಿ ಸರ್ಜನ್ ಬಂದು ಆತ್ಮಕ್ಕೆ ವಿದ್ಯೆಯನ್ನು ಓದಿಸ್ತಾರೆ. ಆತ್ಮವೇ ಅಪವಿತ್ರ ಆಗಿದೆ. माया का ऑपोजिशन बहुत है, इसलिए बाप कहते हैं चार्ट रखो और सर्विस का ख्याल रखो. ಮಾಯೆ ಬಹಳ ಈಗ ನಿಮಗೆ ತೊಂದರೆ ಕೊಡುತ್ತೆ, ಆಪೋಸಿಷನ್ ಇದೆ ಮಾಯೆದು. ಹಾಗಾಗಿ ಚಾರ್ಟನ್ನು ಇಡಿ ಮತ್ತು ಪುರುಷಾರ್ಥ ಮಾಡ್ತಾ ಹೋಗಿ, ವಿದ್ಯೆಯನ್ನು ಓದಿ ಅಂತಾರೆ. ಯಾಕಂದರೆ ಚೆಕ್ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಚಾರ್ಟನ್ನು ಇಟ್ಟಾಗ ನಾನು ಎಲ್ಲೆಲ್ಲಿ ಏನೇನು ತಪ್ಪು ಮಾಡಿದ್ದೀನಿ, ಏನು ಸರಿ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಅಂತಾರೆ ಬಾಬಾ. ಕಿತನೆ ಭೀ ಎಷ್ಟೇ ನೀವು ಮುರಳಿಯನ್ನು ಓದಿದ್ರೂ ಸಹ ಯೋಗದ ಬಲ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅಂತಾರೆ. ಜ್ಞಾನ ಮತ್ತು ಯೋಗ ಎರಡೂ ಮುಖ್ಯ ಅಂತಾರೆ. ಬಾಪ್ ಸೇ ಸಚ್ಚಾ ಬನ್ನ ಭೀ ಬಡಿ ಮುಷ್ಕಿಲ್ ಹೇ. ಯಾಕಂದರೆ ನಾವು ಚಾರ್ಟೇ ಇರಲಿಲ್ಲ ಅಂದರೆ ನಾವು ಎಷ್ಟೊತ್ತು ಸರ್ವಿಸ್ ಮಾಡಿದ್ದೀವಿ, ಯೋಗ ಎಷ್ಟೊತ್ತು ಮಾಡಿದ್ದೀವಿ ಇದು ಗೊತ್ತಾಗಲ್ಲ. ಅದಕ್ಕೆ ತಂದೆಯ ಜೊತೆ ನೀವು ಸತ್ಯವಾಗಿರಬೇಕು ಅಂದರೆ ಇದರಲ್ಲೂ ಪರಿಶ್ರಮ ಇದೆ. ಸೊ ನೀವು ಸತ್ಯ ತಂದೆ ಜೊತೆ ಸತ್ಯವಾಗಿರಬೇಕು ಈ ಸಂಗಮ ಯುಗದಲ್ಲಿ ಅಂತ ಬಾಬಾ ತಿಳಿಸ್ತಾರೆ. ಅಗರ್ ಸಮಜ್ತೆ ಹೇ ಕಿ ಹಮ್ ಬಹುತ್ ತೀಖೆ ಹೇ ತೋ ಬಾಬಾ ಕೋ ಯಾದ್ ಕರ್ ಚಾರ್ಟ್ ಬೇಜೋನಾ. ಬಾಬಾ ಇಲ್ಲಿ ತಿಳಿಸ್ತಾರೆ, ನೀವು ಇಲ್ಲ ನಾನು ಬಾಬಾ ಜೊತೆ ವಫಾದಾರಾಗಿದ್ದೀನಿ, ಇಲ್ಲ ನಾನು ಬಾಬಾ ಹೇಳೋ ರೀತಿ ಎಲ್ಲದರಲ್ಲೂ ನಡ್ಕೋತೀನಿ ಅಂದರೆ ಚಾರ್ಟನ್ನು ಇಟ್ಟು ನೀವು ಲೆಕ್ಕಪತ್ರಿಕೆಯನ್ನು ನನಗೆ ಕಳಿಸಿ ಅಂತಾರೆ ಬಾಬಾ. ಸೊ ಪ್ರತಿಯೊಂದು ಮಾತ್ರಲ್ಲೂ ಬಾಬಾ ಎಷ್ಟೆಷ್ಟು ನಮಗೆ ಅವಗಾಹನೆ ನೀಡ್ತಾರೆ. ನಾವು ಸರಿಯಾಗಬೇಕು, ನಾವು ಸತೋಪ್ರಧಾನ ಆಗಬೇಕು ಅನ್ನೋದ್ರಲ್ಲಿ ಗಮನವನ್ನು ತರಿಸೋದಕ್ಕೆ ಬಾಬಾ ಈ ರೀತಿ ಯುಕ್ತಿಗಳನ್ನು ತಿಳಿಸ್ತಾರೆ. ಚಾರ್ಟನ್ನು ಇಟ್ಟು ನನಗೆ ಲೆಕ್ಕಪತ್ರಿಕೆಯನ್ನು ಕೊಡಿ ಅನ್ನೋದ್ರ ಬಗ್ಗೆ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಬಾಬಾ ಸಮझाएंगे ಕಹಾ ತಕ್ ಸಚ್ಚೆ ಹೇ ಯಾ ಜೂಟೆ ಹೇ. ನಾವು ಚಾರ್ಟನ್ನು ನಾವು ಕೊಟ್ಟಾಗ ಬಾಬಾ ನಮಗೆ ತಿಳಿಸ್ತಾರೆ, ನೋಡಿ ಮಗು ನೀನು ಯಾವ ರೀತಿ ಪುರುಷಾರ್ಥ ಮಾಡ್ತಾ ಇದೆಯಾ ಅನ್ನೋದ್ರ ಬಗ್ಗೆ. ಸೊ ಅಚ್ಚಾ ಬಚ್ಚೋं को समझाया है ಸೇಲ್ಸ್ಮ್ಯಾನ್ ಬನ್ನ ಹೇ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಮಕ್ಕಳೇ ಇವಾಗ ಸೇಲ್ಸ್ಮ್ಯಾನ್ ಆಗಿ, ಇದು ಸಂಗಮ ಯುಗದಲ್ಲೇ ನೀವು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಅವಿನಾಶಿ ಜ್ಞಾನ ರತ್ನೋಗ, ಯಾವುದರ ಸೇಲ್ಸ್ಮ್ಯಾನ್ ಆಗಬೇಕು? ಅವಿನಾಶಿ ಜ್ಞಾನ ರತ್ನಗಳ ಸೇಲ್ಸ್ಮ್ಯಾನ್ ಆಗಿ ಅಂತ ಬಾಬಾ ತಿಳಿಸ್ತಾರೆ. ಬಾಬಾ ತಿಳಿಸುವಂಥ ಪ್ರತಿ ಒಂದು ಮಾತನ್ನು ಗಮನಿಸ್ತಾ ಅದನ್ನು ಧಾರಣೆ ಮಾಡಿಕೊಂಡು ಪುರುಷಾರ್ಥ ಮಾಡಬೇಕಾಗಿದೆ. ಅದನ್ನೇ ಬಾಬಾ ಇವತ್ತು ತಿಳಿಸ್ತಾರೆ, ನಾಮಕೆ ವಾಸ್ತೆ ನಹಿ ಕಾಮಕೆ ವಾಸ್ತೆ. ಬರೀ ಹೆಸರಿಗಾಗಿ ನಾವು ನಾನು ಬಾಬಾನ ಸ್ವೀಕಾರ ಮಾಡ್ಕೊಂಡಿದ್ದೀನಿ, ನಾನು ಪುರುಷಾರ್ಥ ಮಾಡ್ತಾಯಿದ್ದೀನಿ, ನಾನು ಸರ್ವಿಸ್ ಮಾಡ್ತಾಯಿದ್ದೀನಿ ಅಂತ ಹೆಸರು ಮಾತ್ರಗೆ ಇರಬೇಡಿ ಮಕ್ಕಳೇ. ಅದು ಕಾರ್ಯರೂಪದಲ್ಲಿ ತನ್ನಿ, ಆಗಲೇ ಪುರುಷಾರ್ಥದ ಫಲ ನಿಮಗೆ ಪ್ರಾಪ್ತಿಯಾಗೋದಕ್ಕೆ ಸಾಧ್ಯ. ಸಮಯದ ಮಹತ್ವಿಕೆಯನ್ನು ತಿಳ್ಕೊಂಡು ಪುರುಷಾರ್ಥ ಮಾಡಿ ಅಂತ ಬಾಬಾ ತಿಳಿಸ್ತಾರೆ. ರೇಸ್ ಮಾಡಿ, ಬಿಸ್ನೆಸ್ ಮ್ಯಾನ್ ಆಗಿ ಅಂತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ. ಧಾರಣೆಗಾಗಿ ಮುಖ್ಯ ಸಾರ. ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ಮೊದಲನೇ ಪಾಯಿಂಟ್ ಬಾಬಾ ತಿಳಿಸ್ತಾ ಇದ್ದಾರೆ, ಗುರಿಯ ಉದ್ದೇಶವನ್ನು ಸಮ್ಮುಖದಲ್ಲಿ ಇಟ್ಟುಕೊಳ್ಳಿ ಮತ್ತು ಅದರ ನಶೆಯಲ್ಲಿರಿ ಅಂತಾರೆ ಬಾಬಾ. ಆತ್ಮಕ್ಕೆ ಈಗ ಜ್ಞಾನದ ಇಂಜೆಕ್ಷನನ್ನು ನೀಡಬೇಕಾಗಿದೆ ಎಂಬ ಈ ಅವಗಾಹನೆ ಇರಲಿ. ಸರ್ವೀಸಿನ ಜೊತೆಗೆ ನೆನಪಿನ ಚಾರ್ಟನ್ನು ಇಡಿ, ಆಗ ಖುಷಿಯಲ್ಲಿ ಇರುತ್ತೀರಿ. ಎರಡನೇ ಪಾಯಿಂಟ್ ಆಗಿದೆ, ಮಾತನಾಡುವ ಶೈಲಿ ಚೆನ್ನಾಗಿರಬೇಕು. ತಾವು ಎಂದು ಮಾತನಾಡಬೇಕು. ಪ್ರತಿಯೊಂದು ಕಾರ್ಯವನ್ನು ವಿಶಾಲ ಬುದ್ಧಿಯವರಾಗಿ ಮಾಡಿ. ಸರ್ವ ಕರ್ಮೇಂದ್ರಿಯಗಳ ಆಕರ್ಷಣೆಯಿಂದ ದೂರ ಕಮಲ ಸಮಾನವಾಗಿರುವಂತಹ ದಿವ್ಯ ಬುದ್ಧಿ ಮತ್ತು ದಿವ್ಯ ನೇತ್ರಧಾರಿ ಭವ. ವರದಾನದ ವಿಸ್ತಾರದಲ್ಲಿ ಬಾಬಾ ತಿಳಿಸ್ತಾರೆ, ಬಾಬ್ದಾದಾರವರ ಮೂಲಕ ಎಲ್ಲ ಬ್ರಾಹ್ಮಣ ಮಕ್ಕಳಿಗೆ ಜನ್ಮ ಪಡೆದಂತೆ ದಿವ್ಯ ಸಮರ್ಥ ಬುದ್ಧಿ ಮತ್ತು ದಿವ್ಯ ನೇತ್ರದ ವರದಾನ ಸಿಕ್ಕಿದೆ. ಯಾವ ಮಕ್ಕಳು ತಮ್ಮ ಜನ್ಮದಿಂದ ಈ ಉಡುಗೊರೆ ಅಂದರೆ ಗಿಫ್ಟನ್ನು ಸದಾ ಯಥಾರ್ಥ ರೀತಿ ಉಪಯೋಗ ಮಾಡುತ್ತಾರೋ ಅವರು ಕಮಲ ಪುಷ್ಪ ಸಮಾನ ಶ್ರೇಷ್ಠ ಸ್ಥಿತಿ ಆಸನದ ಮೇಲೆ ಸ್ಥಿತರಾಗಿರುತ್ತಾರೆ. ಯಾವುದೇ ಪ್ರಕಾರದ ಆಕರ್ಷಣೆ, ದೇಹದ ಸಂಬಂಧ, ದೇಹದ ಪದಾರ್ಥ ಅಥವಾ ಯಾವುದೇ ಕರ್ಮೇಂದ್ರಿಯ ಸಹ ಅವರನ್ನು ಆಕರ್ಷಣೆ ಮಾಡಲು ಸಾಧ್ಯವಿಲ್ಲ. ಅವರು ಸರ್ವ ಆಕರ್ಷಣೆಗಳಿಂದ ದೂರ
ಸದಾ ಹರ್ಷಿತರಾಗಿರುತ್ತಾರೆ. ಅವರು ಸ್ವಯಂವನ್ನು ಕಲಿಯುಗಿ ಪತಿತ ವಿಕಾರಿ ಆಕರ್ಷಣೆಗಳಿಂದ ಬೇರೆ ಆಗಿರುವಂತಹ ಅನುಭೂತಿಯನ್ನು ಮಾಡುತ್ತಾರೆ. ನೋಡಿ, ಬಾಬಾ ತಿಳಿಸ್ತಾ ಇದ್ದಾರೆ, ಸರ್ವ ಆಕರ್ಷಣೆಗಳಿಂದನೂ ಮುಕ್ತರಾಗಿರ್ತಾರೆ. ಸೊ ಆಕರ್ಷಣೆ ದೇಹದ ಸಂಬಂಧ, ದೇಹದ ಪದಾರ್ಥ ಅಥವಾ ಯಾವುದೇ ಕರ್ಮೇಂದ್ರಿಯಗಳ ಆಕರ್ಷಣೆ, ಆ ಕರ್ಮೇಂದ್ರಿಯಗಳು ಅವರನ್ನು ಆಕರ್ಷಣೆ ಮಾಡಲು ಸಾಧ್ಯವಾಗುವುದಿಲ್ಲ. ಅವರು ಹೇಗಿರ್ತಾರೆ? ಕಲಿಯುಗದಲ್ಲಿ ಇರುವಂತಹ ಪತಿತ ವಿಕಾರದ ಯಾವುದೇ ಆಕರ್ಷಣೆ ಅವರನ್ನು ಆಕರ್ಷಿತ ಮಾಡಲು ಸಾಧ್ಯವಿಲ್ಲ. ಸೊ ಇಂತಹ ಒಂದು ಶ್ರೇಷ್ಠ ಪುರುಷಾರ್ಥವನ್ನು ನೀವು ಮಾಡುವಂತಹ ಸಂಗಮಯುಗಿ ದಿವ್ಯ ಅಲೌಕಿಕ ಬ್ರಾಹ್ಮಣರು ಆಗಿದ್ದೀರಾ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಬಾಬ್ದಾದ ಅವರ ಮೂಲಕ ಈಗ ಜನ್ಮಸಿದ್ಧ ಅಧಿಕಾರ ಸಿಕ್ಕಿದೆ ನಮಗೆ. ಬಾಬಾ ಏನು ಹೇಳ್ತಾರೆ? ಸರ್ವ ಕರ್ಮೇಂದ್ರಿಯಗಳ ಆಕರ್ಷಣೆಯಿಂದ ದೂರ ಕಮಲ ಪುಷ್ಪದ ಸಮಾನ ದಿವ್ಯ ಬುದ್ಧಿ ಮತ್ತು ದಿವ್ಯ ನೇತ್ರಧಾರಿ ಆಗಿರಬೇಕಾಗಿದೆ. ಮತ್ತು ಇಂದಿನ ಶ್ಲೋಗನ್ ಆಗಿದೆ. ಶ್ಲೋಗನಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ಯಾವಾಗ ಯಾವ ಕಡೆಯೂ ಆಸಕ್ತಿ ಇಲ್ಲದೆ ಹೋಗುತ್ತದೆ ಆಗ ಶಕ್ತಿ ಸ್ವರೂಪ ಪ್ರತ್ಯಕ್ಷವಾಗುತ್ತದೆ. ಜಬ್ ಕಹಾ ಭಿ ಆಸಕ್ತಿ ನಾ ಹೋ ತಬ್ ಶಕ್ತಿ ಸ್ವರೂಪ ಪ್ರತ್ಯಕ್ಷ ಹೋ. ಅಚ್ಚಾ, ಓಂ ಶಾಂತಿ. ನಾನಾತ್ಮ, ನನ್ನ ಸ್ವಧರ್ಮ ಶಾಂತಿಯಾಗಿದೆ. ನಾನಾತ್ಮ, ನನ್ನ ನಿಜವಾದ ಮನೆ ಪರಂಧಾಮ ಆಗಿದೆ. ನಾನಾತ್ಮ ಪರಂಧಾಮದ ನಿವಾಸಿಯಾಗಿದ್ದೀನಿ. ಈ ಸ್ಮೃತಿಯಲ್ಲಿ ಸದಾಕಾಲ ಇರಿ. ನಾನಾತ್ಮ, ನನ್ನ ಸ್ವಧರ್ಮ ಶಾಂತಿ. ಓಂ ಶಾಂತಿ.